ನೋಡಿ ಫ್ರೆಂಡ್ಸ, ಬೆಳಿಗ್ಗೆ ಎದ್ದು ಕೂಡ್ಲಿನ ಹಾಗಲಕಾಯಿ ಕೊಯ್ಯಕ್ಕೆ ಹೋಗತ್ತೇವು. ಮನ್ಯಾರ ಕೊಯ್ದು ನಿನ್ನೆ ತೊಂಡೆಕಾಯಿ ಕೊಯ್ದು ಇವತ್ತು ಹಾಗಲಕಾಯಿ ಕೊಯ್ಯಕ್ಕೆ ಹೋಗತ್ತವ ನೋಡ್ರಿ. ಮೀಸಿನ ಗಿಡ ಒಂದಿನ ಒಟ್ಟ ಖಾಲಿ ಇಲ್ದಂಗನ ಆಗೈತಿ. ಏನು ಮಾಡೋದು ಹೇಳ್ರಿ, ಒಟ್ಟ ಕಾಯಿ ಕೊಯ್ಯೋದಕ್ಕೆ ಮಂದಿ ಇದ್ರಾಗ ಮಂದಿ ಸಿಗಾಕ್ತಿಯಾರಲ್ರಿ. ಹಿಂಗಾದ್ರೆ ಹೆಂಗೆ ರೀ ನೀವು ಹೇಳ್ರಿ. ನೋಡಿ ಈಗ ಬುಟ್ಟಿ ತೊಗೊಂಡ್ಬಿಟ್ಟು ಯಾರ್ಯವರು ನಾ ಬುಟ್ಟಿ ತೊಗೊಂಬಂದು ಕಸಿ ಕೊಡಾಕ ಕೊಯ್ಯೋದ್ರಿ. ಈಗ ಹಾಗಲಕಾಯಿ ಕೊಯ್ಯೋದು ಭಾಳ ಏನು ಲೇಟ್ ಆಗೋದಿಲ್ಲ ರೀ. ಮನ್ಯಾನ ಮಂದ್ಯಾಗ ಕೊಯ್ಬೋದು. ಆದ್ರೆ ಏನು ತುಂಬೋದನ ಸ್ವಲ್ಪ ಲೇಟ್ ಆಕತ್ತೆ ಅಷ್ಟೇ. ಆದ್ರೆ ಮೆಣಸಿನ್ಕಾಯಿ ಕೊಯ್ಯೋದು ಹೋಲಿಸಿದ್ರೆ ಇದು ಭಾಳ ಈಜಿ ನೋಡ್ರಿ ಹಾಗಲಕಾಯಿ ಕೊಯ್ಯೋದು. ಯಾಕಂದ್ರೆ ಮನ್ಯಾನ ಮಂದಿ ಕೊಯ್ದು ತುಂಬಿ ಬಿಡ್ಬೋದು ರೀ. ಯಾವ ಬುಟ್ಟಿ ಮರ್ತು ಬಿಟ್ಟು ಬಂದಿರಲ್ಲ ಬುಟ್ಟಿ? ಹಾಂ, ಇಡೀ ಬುಟ್ಟಿ. ಸೋನಿಯಾ ಎಲ್ಲಿದೆ? ಐತಿ ಮತ್ತು ನಾ ತೊಗೊಂಬನ್ನಿ. ಹ್ಞೂ ಇಲ್ಲೇ ತುಂಬ್ತಾರೆ, ಇಲ್ಲೇ ತುಂಬೋದಂತ್ರಿ. ಮನೆಯೆಲ್ಲ ಮನೆಗೆ ಹೋಗಿ ತುಂಬ್ತಿದ್ವು ಇಲ್ಲಿ. ಇವತ್ತು ಇಲ್ಲೇ ತುಂಬಿಡ್ತಾವೆ. ಮತ್ತು ಇಲ್ಲಿ ಅಂತ ಹೊತ್ಕೊಂಡು ಹೋಗೋದು, ಇಲ್ಲಿ ತುಂಬೋದು. ಮತ್ತು 12 ಗಂಟೆಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮತ್ತೆ ಅಲ್ವಾ ಇಲ್ಲ ಕಾಮಿಡಿ ಬೇಡ ನನಗಪ್ಪ. ಕಾಯಿ ಕೊಯ್ಯೋದ್ರಿ ಒಂದು 2 ತಾಸು ಆಕತಿ. ಜಲ್ದಿ ಕೊಯ್ಯೋದ್ರಿ ಇದನ್ನು. ಬೆಳಿಗ್ಗೆನ ಬಂದವ್ರು ಕಾಯಿ ಕೊಯ್ಯೋಕೆ. ಇದನ್ನು ಹೋದ ಕಾಸು ಮುಗಿಸ್ತವ್ರಿ. ಇದನ್ನು ಜಲ್ದಿ ಲೇಟ್ ಆಕತಿ. ಇಲ್ದ್ರ ಬಿಸಿಲು ಆತಂದ್ರೆ ಕೊಯ್ಯಕ್ಕೆ ಆಗೋದಿಲ್ರಿಪ್ಪ. ಬಿಸಿಲು ಆತಂದ್ರೆ ಕೊಯ್ಯಕ್ಕೆ ಆಗೋದಿಲ್ಲ ರೀ, ಒಟ್ಟ ಆಗೋಲ್ಲ. ಇಲ್ಲೂ ಹುಲ್ಲು ಇಲ್ಲಿ ಇದನ್ನು ಮಾಡ್ಯಾನವ. ಈಗ ಒಂದು 2 ಸಾಲು ಕೋದ್ದಾರೆ ಇವ್ರೀಗ. ಇನ್ನು ಕೊಯ್ಬೇಕೇನು. ಇದಕ್ಕೂ ನೀರು ಹಸೆ ಬಿಟ್ಟ ನಾವು. ಇನ್ನು ಹಸ್ಯಾಗ ಕೊಯ್ಯೋದು ಕಾಣತ್ತದ ಇಲ್ಲ. ಮಾಡಿ ಯಾಕೆ ಇನ್ನೂ ಮುಗೋದಿಲ್ಲ ಅದ? ನೋಡಿ ಕಾಯೆಲ್ಲ ಹೆಂಗೆ ಜೋತ್ ಬಿದ್ದ ನೋಡ್ರಿ. ಇನ್ನು ಫುಲ್ ಅಂದ್ರೆ ಮ್ಯಾಗ ಹತ್ಬೇಕ್ರಿ. ಅದು ಪೂರ್ತಿ ತುಂಬ್ಕೋತ್ರ ಅದು ಮೊದಲೆಲ್ಲ. ಈಗೆಲ್ಲ ಅಂತ ಬಿಟ್ಟದ. ನೋಡಿ ಎಲ್ಲ ಹೆಂಗೆ ಜೋತ್ ಬಿದ್ದಿದ್ದು ಕಾಣದ ನೋಡ್ರಿ. ಎಲ್ಲಿ 2 ಸಾಲ ಭಾಳ ಕಾಣತಾವ. ಭಾಳ ಜೋತ್ ಬಿದ್ದಾವ. ಹಾಂ, ಈ ಥರ ಭಾಳ ಜೋತ್ ಬಿದ್ದಾವ ನೋಡ್ರಿ. ಇದು ಅಂದ್ರೆ ಸ್ವಲ್ಪ ಇದನ್ನಾಗೈತ್ಲ ಇದು. ಅವು ಯಾವ ಎತ್ತರ ಅದಾವ ಅಂದ್ರೆ ಇದು ಹಂದ್ರದಾಗ ಗದ್ದೆತಿ. ಇದು ಒಂದು ಸಾಲ ಅದ ನೋಡಿ. ಗ್ರೀನ್ ಹುಳ ಐತೆ ನೋಡಿ, ಕಾಣ್ತಾ ಇದೆ. ಇಂಥ ಹುಳ ಹಾಕೈತಂದ್ರೆ ಹನ್ಯಾಗ ಚಾಲೂ ಮಾಡತ್ತೆ ನೋಡ್ರಿ. ನೋಡಿ ಇಲ್ದ ಹೆಂಗೆ ಓಡ್ಯಾಗತ್ತಾವ ನೋಡೋದು. ನೋಡಿಲ್ದ ತಪ್ಪಲ್ದಾಗ ಕಾಣೋದೇ ಇಲ್ಲದ. ಎಷ್ಟು ಖತರ್ನಾಕ್ ಐತೆ ನೋಡೋದು. ಕಾಯಿ ಕೊಯ್ಯೋದೆಲ್ಲ ಮುಗೀತ್ರಿ. ಇನ್ನು ಚಾ ಇಲ್ಲೇ ತೊಗೊಂಬಿದ್ದು ಹೊಲಕ್ಕನ
ಇಲ್ಲಿ ತಾಟ್ ತೊಳ್ಯಾತ ನೋಡಿವ. ಇನ್ನು ಚಹಾ ಕುಡೋದೇನು ತುಂಬಾಕ್ ಚಲೋ ಮಾಡ್ತಾವ್ರಿ. ಲೈಟ್ 11 ಗಂಟೆಗೆ ಬರ್ತಾವನ. ಹಾಂ ಹಂಗಟ್ಟು ಹಿಡಿ ಕೈ ತಗೊಳಕ್ಕೆ. ಸಾಕು ನೋಡಿ ಏನು ಎದಕ್ಕೆ ನೀರು ಅದು ಮಡಿಚ್ ಬರ್ತಾನೆ ನೋಡಿ. ಕೊಯ್ಯೋದು ಲೇಟ್ ಆಕತ್ತಂತ ಕಸ ಹೊಲಕ್ಕನ ನಾಷ್ಟ ಕಟ್ಕೊಂಬಂದು ಬಿಟ್ಟಿದ್ದು ರೀ. ಯಾಕಂದ್ರೆ ಬಿಸಿಲು ಆತಂದ್ರೆ ಕೊಯ್ಯಕ್ಕೆ ಆಗೋದಿಲ್ಲ ರೀ. ಅದ್ರ ಸಂಬಂಧ ಬೆಳಿಗ್ಗಿನ ಇಲ್ಲೇ ಹೊಲ್ದಾಗನ ತಿಂದ್ರೆ ಆತಂತ ಕಸ ರೀ ನಾಷ್ಟ ಹೊಲಕ್ಕನ ಕಟ್ಕೊಂಬಂದು ಬಿಟ್ಟಿದ್ದು ನೋಡ್ರಿ. ಈಗ ನಾಷ್ಟ ತಿನ್ನಕ್ಕೆ ಕುಂತೇವೆ, ಕೊಯ್ಯೋದೆಲ್ಲ ಮುಗೀತು ರೀ. ನಾಷ್ಟ ಮಾಡತ್ತೇವೆ ನೋಡ್ರಿ. ನಾಷ್ಟ ಮಾಡಿ ಕಾಸ ತುಂಬ್ತೇವ್ರಿ. ಇನ್ನು ಚಹಾ ಕುಡಿದ್ರಿ ಈಗ ತುಂಬಾಕ್ ಚಲೋ ಮಾಡ್ಯಾವ ನೋಡ್ರಿ. ಇಲ್ಲೇ ತುಂಬಲ್ಲಿ ಅಂದ್ರೆ ಇಲ್ಲೇ ಕಟ ಮಾಡೋಣ, ಇಲ್ಲೇ ಕಟ ಮಾಡೋಣ ತುಂಬ. ಹಾಂ ಅವ್ರು ಕಟದಾಗ ಬನವಟ್ಟಿದ್ರ, ಅವ್ರು ಕಟ ಬನವಟ್ಟ ಐತಿ ನೋಡದ. ಹಾಂ ನಮ್ಮದು ಬರೋಬ್ಬರಿ ನಾವು ತುಂಬಿ ಕಳ್ಸತ್ತ, ಮತ್ತು ಅವ್ರು ಕಟದಾಗ ಹೊಡ್ಯತ್ತಾರ ಅವರು. ನಾವಿಲ್ಲೇ ಎರಡೆರಡು ಮಣದ್ದು ಕರೆಕ್ಟನ ತುಂಬಿ ಕಸ ಚೀಲ ಕಳ್ಸತ್ತೇವ್ರಿ. ಅಲ್ಲೇ ಕಣಿ ಬರತ್ತಂತ. ಅದು ಹೆಂಗೆ ರೀ ಅದು ಅಂದ್ರೆ ಅವರು ಕಾಟದಂಗೆ ಬನಾವಟ್ ಇದ್ದಂಗೆ ಆತಿಲ್ವ್ರಿ. ನಾವಿಲ್ಲಿ ಕರೆಕ್ಟನ ತುಂಬಿ ಕಳ್ಸತ್ತೇವಲ್ರಿ. ತೊಗೊಂಬ ಚೀಲ ಕೊಡ್ಲ ಒಂದು ತುಂಬಾಕ. ಗೊತ್ತಲ್ಲ ನೋಡಿ ರೈತರಿಗೆ ಎಷ್ಟು ಮೋಸ ಮಾಡ್ತಾರೆ ದಲ್ಲಾಳಿಗಳು. ನಾವಿಲ್ಲೇ ಕರೆಕ್ಟನ ಎರಡೆರಡು ಮನದ್ದು ಅಂದ್ರೆ 20 kg ಕರೆಕ್ಟನ ತುಂಬಿ ಕಳ್ಸತ್ತೇವೆ. ಇನ್ನು ಒಂದು 100 ಗ್ರಾಮ್ 100 ಕಿಲೋ ಒಂದು ಕಿಲೋ ಜಾಸ್ತಿನ ತುಂಬಿ ಕಳ್ಸತ್ತೇವೆ. ಅವರು ಎಷ್ಟು ಬನಾವಟ ಮಾಡ್ತಾರೆ ನೋಡ್ರಿ. ನಮ್ದು ತುಂಬಿದ ಹೆಂಗೆ ಮತ್ಲೆ ಅದ ನಮ್ದು ಎಷ್ಟು ಬಂತದ 22 ಮತ್ತು ತೆಗಿಬೇಕು ಒಂದಿಟ್ಟ ಚೀಲ ತುಂಬ ಇಲ್ಲಿ ಬಾಲ ಇಲ್ಲೇ ತುಂಬ ಒಂದು ಜಡ ಆಗತ್ತ ಇದು ಬಲ್ಲೇನೇ. ಹಾಂ ಏನ ಹಾಂ ಕಬ್ಬ ಕಬ್ಬಿನ ಅಲ್ಲಿ ಮಾಡಕ್ಕೆ ಕೇಳ್ಬೇಕ ನಾನು. ತಗೋತಾರ ಬಿಡ, ಇಲ್ಲೇನು ತಗೋತಾರ ಅವ್ರೇನಿಲ್ಲ. ಆದ್ರೆ ನಾವೆಲ್ಲಿ ಹೋದ್ಲೆ ತುಂಬಾಕ್ ಬಾ ಅಂತ ಹೇಳಿಲ್ಲ. ಸರಿ ಅವಣ ಏನೋ ಒಂದು 10 ನಿಮಿಷ ಒಂದು 15 ಅರ್ಧ ತಾಸ್ನಾಗ ಯಾವ್ದ ಹೆಚ್ಚಿಗೆ ತುಂಬಕದಾನ ಅಂದ್ರನ ಬರೋಬ್ಬರಿ ಅದ ಅನ್ನಕತ್ತದ. ನೀವು ಸ್ಟಾರ್ಟಿಂಗ್ನ ಅವ್ರು ಏನು ಮಾಡ್ತಾರೋ ಹಚ್ಚಕೋದಲ್ಲ ಅದನ್ನ ಅಲ್ಲಿ ಪಾಳೆ ಬಿಡ್ತಾರೋ ಅವು ಬರ್ತಾವ ಮತ್ತೆ ಅವಾಗ. ಹೌದು ಜಾಸ್ತಿ ಕೌಂಟ್ ಮಾಡಿದ್ದ ಎಷ್ಟಾಗ್ಯಾವ 2 ತುಂಬಿನ ಚೀಲ ತುಂಬಿ ವೇಟ್ ಮಾಡ್ಯಾಕ ಕಳ್ಸತ್ತವ್ರ. ಹಾಂ ವೇಟ್ ಮಾಡ್ಯ ಹೊಡ್ಯಪ್ಪ ಏತ ಬಂದಿ ಇಲ್ಲ ನೀ ಏತ ಬಂದ್ಯ. ಫಸ್ಟ್ ಗೆಲೆ ಬಂದು ಕೂಡಲೇ ಹೇಳೋದು ನೋಡ್ರಿ. ಅವನು ಹೊಲಕ್ಕೆ ಬಂದು ಕೂಡಲೇ ಅವಾಗ ರೋಡಾನ ಬಿದ್ದು ಬಿಟ್ಟದ. ಎಷ್ಟು ಆಗ್ತದ ಎಷ್ಟು ಜಾಸ್ತಿ ಐತ್ಲ ಅದ ಕರೆಕ್ಟ್ 2 ಕಿಲೋ ಆಗಿತ್ತು. ಕಡಿಮೆ ಆಗಿತ್ತು ಹಾಂ ಮತ್ತು ಹಾಕತ್ತೆ ಯಾಕತ್ರಾಗ
ನೋಡಿ 10 9 10 ಚೀಲ ಅದಾವ ರೀ ನೋಡಿ ಇಲ್ಲಿ ಏನಾತ್ಲೆ ಚಾಲು ಮಾಡಿ ಅದನ್ನ ಮಾಡಿಬಿಡ್ತಾರ ನೋಡಿ 2 ಮಣ ಇನ್ನೂ ಎಲ್ಲ ಹೋದ ಸಾಕು ಬಿಡ ಮತ್ತೆ ಯಾಕೆ ಮಾಡ್ತೀವಿ ಅವನೇನು ಹೇಳಿವನ ಕುಯ್ಯೋದು ಯಾಕೆ ಮಾಡ್ತದನ ಎಷ್ಟಾತ ಎಷ್ಟತ್ತು 13 14 ಇಲ್ದ್ರ ಇನ್ನೊಂದಿಷ್ಟು ಕೋದು ಬಿಡ ಹತ್ರ ಒಳಗೆ ಇಲ್ಲಿ ಸಣ್ಣನು ದೊಡ್ಡ ಆಗಿದ್ದು ಕೋದು ಬಿಡ ದೊಡ್ಡ ಇನ್ನೊಂದು 4-6 ಕಿಲೋ ಕಡಿಮೆ ಐತಿ 2 ಮಣಕ್ಕೆ ಲಾಸ್ಟ್ ಸಾಲ್ನಾಗ ಹಂಗೆ ಬಿಟ್ಟು ಬಂದಾನೆಲ್ಲ ಇಲ್ಲಿ ನೀನೇ ಬಿಟ್ಟು ಬಂದಿ ಬುಟ್ಟಿನ ತೊಗೊಂಬಲ್ಲ ಒಂದಿಲ್ಲಿ ಕೊಯ್ಯೋಣ ಹಾಂ ಎಲ್ಲಿ ಬರೋರು ಯಾರೇ ಬರೋರು ಹಾಂ ಬಾ ಬಾ ಆ ಬುಟ್ಟಿ ತೊಗೋಣ ಅದ್ರಾಗ ಮೆಣಸಿನ್ಕಾಯಿ ಹಾಗಲಕಾಯಿ ಅದಾವ ಬದ್ನಿಕಾಯಿ ಅದಾವ ಒಂದು ದಿವಸ ತೊಗೊಂಬ ಹೋಗೋಣ ನೀಲೇ ಹಾಂ ಬಾ ಒಂದು ಸಾಲ ನೀರು ಕೈತು ಯಾರು ನೀರ ಬಿಡ್ಬೇಕಲ್ಲ ಹುಚ್ಚು ನೀರೇ ಬಿಟ್ಟಿಲ್ಲ ಇನ್ನೊಮ್ಮೆ ನೀರು ಬಿಟ್ಟರೆ ಆಯ್ತು ಕತ್ ಹಿಡೀಲಿ ಪಜ್ಜಾ ಬಾ ಹಾಂ ಅಲ್ಲಿ ತೊಗೊಂಬ ರಸ್ತಾಕ್ ತೊಗೊಂಬ ಇಲ್ಲಿ ಆಡೋಂಕ್ಯ ಬಂದು ತೊಗೊಂಬಂದು ಕೊಡವಾ ಇಲ್ಲಿ ಮಟಾಟ ಈಗ ಬುಟ್ಟಿದೆಲ್ಲ ತೊಗೊಂಬ ನೋಡು ಇನ್ನು ಹೋಗಾತ ನೋಡ್ರಪ್ಪ ಮನೆಗೆ ಎಷ್ಟು ಗಂಟೆ ಆತ್ಲೆ 10 ಗಂಟೆ ಆಯ್ತು 10 ಆಗಿರ್ಬೇಕು ಕೊಯ್ಯೋದೆಲ್ಲ ಮುಗೀತು ಇನ್ನೆಲ್ಲ ಚೀಲನೂ ಇಲ್ಲೇ ತುಂಬಿದ್ದೆವು ಹೊಲ್ದಾಗನ ರೀ ಇನ್ನೇನಿಲ್ಲ ಇನ್ನು ಗಾಡಿ ಬಂತಂದು ಹೇರ್ಚ್ ಕಾಸು ಕಳಿಸೆ ರೈಟ್ ಬೆಳಗಾವ್ ಬಾಜಿ ಮಾರ್ಕೆಟ್ ಸೋನಿಯಾ ಬೆಳಗಾವ್ ಬಾಜಿ ಮಾರ್ಕೆಟ್ ತುಂಬ ಎಲ್ಲ ಅದು ಮುಗ್ದ ಹೋತತ್ ನಾಡಿ ಇವ್ ನೋಡ್ರಿ ಅದ ಕೈ ಚೀಲಕ್ಕೆ ಹಾಕಿ ಅನ್ಬೇಕಾರ ಈ ಬುಟ್ಟಿ ಹಿಡ್ಕೊ ಬದ್ಲಿ ಅದನ್ನ ಕೈಯಾಗ ಬುಟ್ಟಿ ಹಿಡ್ಕೊಂಡು ಹೋಗೋದಾಗತ್ತೆ ಇದ್ರಾಗ ಇಡಿ ಟೊಮ್ಯಾಟೊ ಜಿಬಳಿ ಹಾಕಾವು ನೀ ಹಾಕತಿ ಕರಿ ಹತ್ರ ಬುಟ್ಟಿನೂ ತೊಗೊಂಬರ್ತಾರಲ್ಲ ಈ ಬುಟ್ಟಿನೂ ಹೊಡೆದ್ಬಿಡ್ರಿ ಇಡಿ ಬುಟ್ಟಿ ಕೈ ಚಿಲ್ತ ಒಳಸ ಗಡಿ ಕುಲ್ಲಿ ಹೊಡಿತಾನೆ ಹಿಡ್ಕೊಂಬಂದು ನೀನು ಹೇಳ್ಕಂದ್ರೆ ಹೊಡಿತಂತ ನೀ ಹೊಡಿ ಇದು ಗಾಡಿ ಹೊಡಿತಾನ ಅಂತ ಗಪ್ಪರಪ್ಪ ಹಿಡ್ಕೋದನಟ ಇಲ್ಲಟ ಮುಂದೆ ಗಾಡಿ ಹತ್ತಾನ ನಾನು ಏನಾರ ಬೊ ಮಾಡಿ ನಾ ಗಾಡಿ ಹೊಡ್ಯಾತ ಮನೆಗೆ ಹೋಗತ್ತ ತೋರಿಸ್ಬೇಕಲ್ಲ ರೈಟ್ ಇಲ್ಲ ಇಲ್ಲೇ ಮನೆ
ಇಲ್ಲೇ ಮೊದಲ ಕೆಳಗಿನ ಮನೆ ತೋರ್ಸ ಹಿಡಿ 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 ಸಾವಕಾಶ ಹಿಡಿ ನೋಡ್ರಿ ಕೊಯ್ಯೋವೆಲ್ಲ ಮುಗಿದು ಈಗ ಇದಕ್ಕೆ ಹೋಗತ್ತವ ನಮ್ಮ ಮನೆಗೆ ರೀ ಇರ್ಲಿ ನಡಿ ಹತ್ರಾಗ ಸಾವಕಾಶ ಹೋಗ್ತು ರೈಟ್ ಮನೆಗೆ ಬಂದು ನೋಡ್ರಿಪ್ಪ ಕೋದ್ ಕಸ ಇದೆ ಫೋಟೋ ತೆಗಿಯೋದು